ಚಪಾತಿ ಅಷ್ಟು ಚಪಾತಿ ಎಷ್ಟು ಚಪಾತಿ ತಿಂದ್ರಿ? ಈಟರ್? ತಿಂದಿರಿ? ಎಷ್ಟು ಚಪಾತಿ ತಿಂದಿರಿ? ಓ, ಎಷ್ಟು ಚಪಾತಿ ತಿಂದಿರಿ? ಹಾ, ಎಷ್ಟು ಮೂರ್ ಚಪಾತಿ ಚಪಾತಿ 3 ಚಪಾತಿ ತಿಂದೆ. ಮೂರ್ ಹಾ, ಚಪಾತಿ ಮೂರು ತಿಂದೆ. ಚಪಾತಿ ತಿಂದೆ. ಈಗ ಸೌರಭರನ್ ಕೇಳಿ, ಎಷ್ಟು ಬ್ರೆಡ್ ತಿಂದ್ರಿ? ಹಾ, ಎಷ್ಟು ಬ್ರೆಡ್ ತಿಂದಿರಿ? ಹಾ, 2 ಬ್ರೆಡ್ ತಿಂದೆ. ವೆರಿ ಗುಡ್. ಇರ್ಬೇಕು. ಬಾಲ್ದೀಪರ್ ಕೇಳಿ, ಏನು ನಮಸ್ಕಾರ. ಟಿಫನ್ ಎಷ್ಟು ತಿಂದ್ರಿ ಕೇಳಿ. ನಾನು ನನ್ನನ್ನು ಕೇಳಿ, ಎಷ್ಟು ದೋಸೆ ತಿಂದ್ರಿ? ನನ್ನನ್ನು ಕೇಳಿ. ಹಾ, ಎಷ್ಟು ದೋಸೆ ತಿಂದಿರಿ? ನಾನು 3 ದೋಸೆ ತಿಂದೆ. ಶುಭೋದಯ ಮೂರು. ಎಲ್ಲರಿಗೂ. ಶುಭೋದಯ ನವೀನ್ ಸರ್. ಶುಭೋದಯ. ಬಲ್ದೀಪ್ ಅವರು ಕೇಳಿ. ಬಲ್ದೀಪ್ ಅವರು ಕೇಳಿ, ಏನು ಟಿಫನ್ ಮಾಡಿದ್ರು? ಬೆಲ್ದೂರವರೇ, ಊಟ ತಿಂಡಿ ಆಯ್ತಾ? ಹಾ, ತಿಂಡಿ ಆಯ್ತು ಸರ್, ತಿಂಡಿ ಆಯ್ತು. ಏನು ತಿಂಡಿ? ಇಡ್ಲಿ ಜೊತೆ ಸಾಂಬಾರ್ ಜೊತೆ ಇಡ್ಲಿ ಜೊತೆ ಸಾಂಬಾರ್ ಸರ್. ಎಷ್ಟು ಇಡ್ಲಿ ತಿಂದೆ? ತಿಂದ್ರಿ? ತಿಂದಿರಿ? ಎಷ್ಟು ಇಡ್ಲಿ ಒಂದು ತಿಂದ್ರಿ? ಪ್ಲೇಟ್ ಇಡ್ಲಿ ಸರ್. ಹಾ, ಒಂದು ಪ್ಲೇಟ್ ಇಡ್ಲಿ ತಿಂದೆ. ಪ್ಲೇಟ್. ಓಕೆ. ಒಂದ್ ಪ್ಲೇಟ್. ಹೌ ಮೆನಿ ಇಡ್ಲಿ? 2 piece. ಎಷ್ಟು ಇಡ್ಲಿ? 2 ಎಷ್ಟು piece. ಇಡ್ಲಿ? ಎಷ್ಟು ಇಡ್ಲಿ? ಹಾ. 2 ಪೀಸ್. ಎರಡು ಇಡ್ಲಿ ತಿಂದೆ. ಎರಡು. ನಾಲ್ಕು ಇಡ್ಲಿ 4 ಇಡ್ಲಿ ತಿಂದ್ರೆ? ನವೀನ್ ಸರ್ 4 ಇಡ್ಲಿ ತಿಂದ್ರೆ. ನಾಲ್ಕು. ವೆರಿ ಗುಡ್. ಎಷ್ಟು ತಿಂದ್ರಿ? ಎಷ್ಟು ಕುಡಿದಿರಿ? ಇಫ್ ಯು ವಾಂಟ್ ಟು ಆಸ್ಕ್, ಎಷ್ಟು ಕುಡಿದ್ರಿ? ಎಷ್ಟು ತಿಂದ್ರಿ? ಓಕೆ. ಎಷ್ಟು ಮೀನ್ಸ್ ಹೌ ಮಚ್? How much? This means how much? ಕಿತ್ನಾ? Three means how much you got? ಹೌ ಮಚ್ ಡಿಡ್ ಯು ಈಟ್? ಅಭಿರೂಪ್ ನಮಸ್ಕಾರ. ಅಭಿರೂಪ್, ನಮಸ್ಕಾರ. ಆರ್ ಯು ಇನ್ ವಾರಣಾಸಿ? Hi, sir. Hi. No. Yeah. In Bangalore only. Oh, Bangalore only. Okay. Only your dad went. Yeah. My dad went. Okay. So next time, if you want to go to Varanasi, please contact Abhirup and go. Yeah. Please contact. So Kashi Swami Darshana will be ensured from Abhirup. Yeah. Hey, you are from Kashi? Varanasi. Varanasi. Okay. Very nice. So okay, how many people are there? Shall we start? Okay, Preeti. Oh, namaskara Preeti ಅವರೇ, ಬ್ಯಾಕ್ ಟು ಪೆವಿಲಿಯನ್. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಯಾವಾಗ ಬಂದ್ರಿ ವಾಪಸ್ಸು? ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರಿ ಬೆಂಗಳೂರಿಗೆ? ಲಾಸ್ಟ್ ವೀಕ್ ಸಂಡೇ ಬಂದೆ. ಲಾಸ್ಟ್ ವೀಕ್ ಸಂಡೇ ಬಂದೆ. ಬಂದ್ರೆ ಬಂದೆ. ಬಂದರೆ ಇಸ್ ಎ ಕ್ವಶನ್. ಲಾಸ್ಟ್ ವೀಕ್ ಬಂದ್ರಾ? ಅಲ್ಲ, ಆಗಲೇ ವಾರ. ಲಾಸ್ಟ್ ವೀಕ್ ವಾಟ್ ಇಸ್? ಲಾಸ್ಟ್ ವೀಕ್ ಕಳೆದ ವಾರ. ಕಳೆದ ವಾರ ಬಂದೆ. ಕಳೆದ ವಾರ ಲಾಸ್ಟ್ ವೀಕ್. ಮುಂದಿನ ವಾರ ಕಮಿಂಗ್ ವೀಕ್. ಮುಂದಿನ ವಾರ. ಕಳೆದ ವಾರ ಸಂಡೇ ಬಂದೆ. ಓಕೆ. ಹೋಗುವಾರ is also say ಹೋದ ವಾರ ಲಾಸ್ಟ್ ವೀಕ್. ಕಳೆದ ಅಥವಾ ಹೋದ. ಕಳೆದ ಮೀನ್ಸ್ ಲಾಸ್ಟ್. ಹೋದ ಮೀನ್ಸ್ ಇಟ್ ಈಸ್ ಆಲ್ರೆಡಿ ಓವರ್. ಸೊ ದಟ್ಸ್ ವೈ ಕಳೆದ ಆರ್ ಹೋದ ವಾರ. Okay, so just I would like to share. Sir has given today. Ramachandran sir has given some sentence. He has tried to address this. Some of the lines sir has given. Let us discuss that. Very interesting sentences sir has shared with us. Yeah, very good. Very nicely yes, given. how many of them are correct? I don't know. No, just let us discuss for benefit of all of us. Can you see? No. ಶೇರ್ ಮಾಡಿ ಸರ್. ಸರ್ ರಾಮಚಂದ್ರನ್ ಸರ್ ಡಿಸ್ಕಸ್ ಮಾಡಬಹುದಾ? Shall we discuss? Abdu. Thank you.
exercise A, exercise B. The previous one, ಸಿ ಸರ್, ಯಾಕೆ ಯಾಕೆ ಎಸ್ ರಿಟರ್ನ್, ನೀವು ಯಾಕೆ ಹೋಗಿದೆ. ಸೊ ಹಿಯರ್ ಸರ್, ಯಾಕೆ ನೀವು, ನೀನು, ನೀವು, ನೀವ, ನೋ, ನೀನು ಅಥವಾ ನೀವು, ಯು ಶುಡ್ ರೈಟ್. ನೀವು ಯಾಕೆ ಹೋದಿರಿ ಅಥವಾ ನೀನು ಯಾಕೆ ಹೋದೆ, ನೀನು ಯಾಕೆ ಹೋದೆ, ಹೋಗಿದ್ದೆ ಅಥವಾ ಯು ಕುಡ್ ರೈಟ್. ಇವತ್ತು ನಾನು ಮಾರ್ಕೆಟ್ಗೆ ಹೋಗಿದ್ದೇನೆ. ವೆರಿ ಗುಡ್ ಸೆಂಟೆನ್ಸ್. ಈ ದಿನ ಶನಿವಾರ. ಸೂಪರ್ ಆಗಿದೆ ಸರ್ ಇದು. ಎಲ್ಲಿಗೆ, this is ಎಲ್ಲಿಗೆ, ಕ್ಯಾನ್ ಯು ಮೇಕ್ ಎನಿ ಸೆಂಟೆನ್ಸ್ ಸಂಬಡಿ? ಎಲ್ಲಿಗೆ, Illige means where, no? Where? ಟು ವೇರ್, ಟು ವೇರ್. ಎಲ್ಲಿ ನೀವು- ಮೀನ್ಸ್ ನೀವು ಹಾ. ಕಳೆದ ವಾರ ಎಲ್ಲಿಗೆ ಹೋಗಿದ್ದೀರಿ? ಎಸ್ ಎಸ್, ವೆರಿ ಗುಡ್. ನೀವು ಕಳೆದ ವಾರ ಎಲ್ಲಿಗೆ ಹೋಗಿದ್ರಿ? ವಿ ಪ್ರಾಕ್ಟೀಸ್ Where you went last week. ವೇರ್ ಯು ಹ್ಯಾಡ್ ಬೀನ್ ಲಾಸ್ಟ್ ವೀಕ್. ಓಕೆ. ಸಹ, ಸಹ ಮೀನ್ಸ್ Saha I couldn't make, sir. Saha ಸಹ, ಸಹ. ಆಲ್ಸೋ, ಆಲ್ಸೋ. ಸೊ ಕುಟುಂಬ ಸಹ ಸಹ ಕುಟುಂಬ means also, also, also ಸಹ. Yeah. ನೀನು ನಾನು ಮದುವೆಗೆ ಹೋಗಿದ್ದೆ. ಟೇಕ್ ನಿಮ್ಮ ಎಕ್ಸಾಂಪಲ್. ಮನೆಗೆ ಬನ್ನಿ. ಸಹ ಕುಟುಂಬ ಸಹ. ನೀವು ಸಹ, ನೀವು ಸಹ, ನಿಮ್ಮ ಮಗನ ಸಹ, ನಿಮ್ಮ ಕುಟುಂಬ ಸಹ. ಆಲ್ಸೋ. ಓಕೆ. ಸೊ ಟೇಕ್ ಎಕ್ಸಾಂಪಲ್. ನಾನು ನಿನ್ನೆ ಮದುವೆಗೆ ಹೋಗಿದ್ದೆ. ಐ ಹ್ಯಾಡ್ ಬೀನ್ ಟು ಮ್ಯಾರೇಜ್ ಎಸ್ಟರ್ಡೇ. ಸೌರಭ್ ಸರ್ ಅವರು ಸಹ ಬಂದಿದ್ರು. ಐ ವೆಂಟ್ ಟು ಆಫೀಸ್ ಎಸ್ಟರ್ಡೇ. ಮಿಸ್ಟರ್ ಸೌರಭ್ ಹ್ಯಾಡ್ ಆಲ್ಸೋ ಕಮ್. ಅವರು ಸಹ ಬಂದಿದ್ರು. ಐ ವೆಂಟ್ ಟು ಮೂವಿ. ಸೌರಭ್ ಆಲ್ಸೋ ಹ್ಯಾಡ್ ಕಮ್. ಅವರು ಬಂದಿದ್ರು. ನಾಳೆ, ನಾಳೆ ದಿನ ಯುಗಾದಿ ಹಬ್ಬ. ವೆರಿ ನೈಸ್. ಚೆನ್ನಾಗಿ ಬರ್ದಿದ್ರೆ ಸರ್ ಇದನ್ನ. sir, Saha, can we also use Jote? ಸಹ, ಓಕೆ. ಅವರು ಸಹ ಬಂದಿದ್ರು ಜೊತೆಗೆ. ಅವರು ಸಹ. ಆಲ್ಸೋ ಯು ಕುಡ್ ಯೂಸ್. ಜೊತೆ ಆಲ್ಸೋ ಯು ಕುಡ್ ಯೂಸ್. ಅವರು ಜೊತೆ ಬಂದಿದ್ರು, ಅವರು ಸಹ ಬಂದಿದ್ರು. ಜೊತೆ, ವಿತ್. ಜೊತೆ ಇಸ್ ವಿತ್. ಸಹ ಆಲ್ಸೋ. ಅವರು ಸಹ. Sir, for food we use jote, idli jote, sambar. ಇಡ್ಲಿ ಜೊತೆ. But Take for it. so friends we will can we also use idli saha sambar? Okay. I will tell now one word I will tell you. I ate idli, also dosa. ನಾನು ಇಡ್ಲಿ ತಿಂದೆ, ದೋಸೆ ಸಹ ತಿಂದೆ. ಆಲ್ಸೋ ಐ ಏಟ್ ಇಡ್ಲಿ, ಆಲ್ಸೋ ದೋಸಾ. Okay. Did you got? Mm. मैं चपाती खा लिया, इडली भी खा लिया. Okay. I ate idli, also dosa. I purchased shirt, also pant. I purchased saree, also kurta. I went to Delhi, Agra also. मैं दिल्ली को गए थे, आगरा भी. Along with Delhi, I went to Agra also. I saw Qutub Minar, also Parliament. Simple examples. Did you understand? Yeah. Okay, ನಾನು ಇಡ್ಲಿ ತಿಂದೆ, ದೋಸೆ ಸಹ. ದೋಸೆ ಸಹ. You cannot tell the saha dosa. Idli No, today, no, no. saha dosa. No. Dosa ದೋಸೆ saha. ಸಹ. Saha should be put in the last. Uh-huh. Just
ಸಾರಿ. ಸೊ ಸಹ, ನಾನು ಇಡ್ಲಿ ತಿಂದೆ, ದೋಸೆ ಸಹ. In English we say also Delhi. In Kannada we put lost. Okay. Very nice, sir. You have written very well. So let us see this. Okay. I will present now once again. ನಾಳೆ ದಿನ ಯುಗಾದಿ ಹಬ್ಬ. Yes, very nice. ನಾಡಿದ್ದು ಸೋಮವಾರ. Very nice. Today is ಶನಿವಾರ, ನಾಳೆ ಭಾನುವಾರ, ನಾಡಿದ್ದು ಸೋಮವಾರ. Very nice. ನಿನ್ನೆ ಶುಕ್ರವಾರ. Very nice. ನಿನ್ನೆ ಶುಕ್ರವಾರ. Yesterday was Friday. 2 ಲೀಟರ್ ಹಾಲು ಕೊಡಿ. ಸೂಪರ್. 3 ಕಿಲೋ ರೈಸ್ ಕೊಡಿ. 4 ಚಾಕ್ಲೇಟ್ ಕೊಡಿ. Rice, what is it in Kannada? Rice? ಅಕ್ಕಿ. Akki roti. ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿ. MTR ಅಕ್ಕಿ ರೊಟ್ಟಿ. AKKI ಅಕ್ಕಿ ರೊಟ್ಟಿ. ಅಕ್ಕಿ means rice. Rice akki. ಓಕೆ. ಇಸ್ ಇಟ್ ಫೈನ್ ಸರ್? ಇದು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಧನ್ಯವಾದ. ಬಹಳ ಚೆನ್ನಾಗಿದೆ. ಇದು ಸ್ವಲ್ಪ ಡಿಸ್ಕಸ್ ಮಾಡೋಣ. ರಜನಿ ಹ್ಯಾಸ್ ನಾಟ್ ಸೀನ್ ಸಿನ್ಸ್ 1 week. ರಜನಿ ಅವರು 1 ವಾರದಿಂದ ನೀಕೂನಲ್ಲಿ ಕಾಣಿಸ್ತಾ ಇಲ್ಲ. ವೆರಿ ನೈಸ್. ಚೆನ್ನಾಗಿದೆ. ಐ ವಾಸ್ ಇನ್ ನೇಟಿವ್ ಹೆನ್ಸ್ ನಾಟ್ ಸೀನ್ ಇನ್ ನೀಕು. ನಾನು 1 ವಾರ ನಮ್ಮ ಊರಿನಲ್ಲಿದ್ದೆ. ಯು ಶುಡ್ ಸೇ ಸರ್. ಊರಿಗೆ ಹೋಗಿದ್ದೆ ಅಲ್ಲ, ಊರಿನಲ್ಲಿದ್ದೆ. ಊರಿ OORINALLDDE ಊರಿನಲ್ಲಿದ್ದೆ. ಅದಕ್ಕೆ ನೀಕುವಿನಲ್ಲಿ ಕಾಣಿಸ್ಲಿಲ್ಲ. ವೆರಿ ನೈಸ್. ಚೆನ್ನಾಗಿದೆ. ವೆನ್ ಡಿಡ್ ಯು ಗೋ ಅಂಡ್ ವೆನ್ ಡಿಡ್ ಯು ಕಮ್? ನೀನು ಯಾವಾಗ ಹೋಗಿದೆ ಬೇಡ ಸರ್, ಹೋದೆ ಸಾಕು. GE ತೆಗೆದು ಬಿಡಿ. GE. ಯಾವಾಗ ನೀನು ಹೋದೆ ಮತ್ತು ಯಾವಾಗ ಬಂದೆ, ದಟ್ ಈಸ್ ರೈಟ್. ಹೋಗಿದೆ ಬೇಡ, ಹೋದೆ ಸಾಕು. ಚೆನ್ನಾಗಿದೆ ಅದು. ಐ ವಿಲ್ ಕಾಲ್ ಯು ಟುಮಾರೋ. ನಾನು ನಾಳೆ ನಿಮಗೆ ಕಾಲ್ ಮಾಡುತ್ತೇನೆ. ಸೂಪರ್. ಚೆನ್ನಾಗಿದೆ. ಡೇ ಆಫ್ಟರ್ ಟುಮಾರೋ. we can use no for call. Like I made ನಾನು ನಾಳೆ ನಿಮಗೆ ಕರೆ ಮಾಡುತ್ತೇನೆ ಸರ್. ಇಲ್ಲಿ ನಾಳೆ ನಾನು ನಾಳೆ ಸರ್. LLA ಡೋಂಟ್ ರೈಟ್. NALE ಡೋಂಟ್ ರೈಟ್ ಡಬಲ್ L. ನಾಳೆ ನಿಮಗೆ ಕರೆ ಮಾಡುತ್ತೇನೆ ಸರ್. ಮಾಡಿದ್ದೇನೆ ಬೇಡ, ಮಾಡುತ್ತೇನೆ. MADUTTENNE MADUTTENE ಮಾಡುತ್ತೇನೆ. ಓಕೆ. ಕಾಲ್ ಅಂದ್ರೆ ಕರೆ ಮಾಡೋದು. ಕಾಲ್, ಕರೆ. ಡೇ ಆಫ್ಟರ್ ಟುಮಾರೋ ಐ ವಿಲ್ ಬಿ ಬ್ಯಾಕ್ ಇನ್ ಬ್ಯಾಂಗ್ಳೂರ್. ನಾನು ಇಲ್ಲಿ ಅಷ್ಟೇ ಸರ್. ನಾನು ನೋ ನೀಡ್ ಆಫ್ 2 N's. one N is enough. NAA you should write. ನಾನು. NAANU ನಾನು. ನಾಡಿದ್ದು. This is ನಾಡಿದ್ದು also. D capital letter you should write here. ನಾಡಿದ್ದು. NADIDDU. See, this is right. ಬೆಂಗಳೂರು. ನಾನು ನಾಡಿದ್ದು ಬೆಂಗಳೂರಿಗೆ ವಾಪಸ್ ಬರ್ತೀನಿ. ನಾಡಿದ್ದು. ಇಂದ್ರ ಬೇಕಾಗಿಲ್ಲ. ಯು ರಿಮೂವ್ ದಟ್. ಇಂದ್ರ. ಬೆಂಗಳೂರಿಗೆ ವಾಪಸ್ ಬರ್ತೀನಿ. ಫೈನ್. ಸರಿಗಿದೆ. Why Indra used? Indra means what? No, it is not relevant here. Okay. You remove that. Indra means is a god of heaven. Oh, acha. That I know. But here Indra is, yeah. Okay. He is a supreme leader of heaven. So I too was in my native place yesterday. ನಾನು ಕೂಡ ನೆನ್ನೆ ನಮ್ಮ ಊರಿನಲ್ಲಿ. ಇಂದ್ರ ಅಗೇನ್ ಇಟ್ ಈಸ್ ರಿಮೂವ್ ಸರ್. ರಾಮಚಂದ್ರನ್ ಸರ್. ನಾನು ಕೂಡ ನೆನ್ನೆ. ಇಂದ್ರ ಯು ರಿಮೂವ್. ನಮ್ಮ ಊರಿನಲ್ಲಿ. RINALL ಊರಿನಲ್ಲಿ
ಇದ್ದೆ. EDDE. ಇದ್ದೆ. Sir, corrected, sir? Ramachandran, sir? Yeah, correct. Yeah, thank you. So once it is corrected, you could put once again into the group, then it will be benefit for all of us. So why did you go to native? ನಿಮ್ಮ ಊರಿಗೆ, ಊರುಗೆ ಅಲ್ಲ, ಊರಿಗೆ, ನಾಟ್ ಯು, you could put ಊರಿಗೆ. ನೀವು ಯಾಕೆ ಹೋಗಿದ್ರಿ ಅಥವಾ ಹೋದೆ, GI you remove. ನೀನು ಊರಿಗೆ ಯಾಕೆ ಹೋದೆ, GI you remove. It will be good. Did you correct it, sir? Yes. Yeah, thank you. Wait for a minute. ಒಂದು ನಿಮಿಷ wait ಮಾಡಿ. Wait means ತಾಳಿ. TAALI, ತಾಳಿ. Wait ಅಂದ್ರೆ ತಾಳಿ. ತಾಳಿ. Tali is a two meaning. Is a during the marriage, no, bridegroom will tie the tali on the bride, to the bride. That is one tali. This is tali also, wait. Kairi. Yeah, Plate. wait. Tali is also referred to plate. Plate. One plate. Tali. That is tali. Tali. This is tali. Yarala. No, that is yarala. Last. La. Tali. I will call Radha and give book to her. ನಾನು ರಾಧಾಗೆ ಕರೆ ಮಾಡಿ ಪುಸ್ತಕ ಕೊಡ್ತೀನಿ. ನಾನು ರಾಧಾಗೆ ಕಾಲ್ ಮಾಡಿ ಅಥವಾ ಕರೆ ಮಾಡಿ ಪುಸ್ತಕ ಕೊಡುವೆ ಅಥವಾ ಕೊಡುತ್ತೇನೆ. You could write, sir. ನಾನು Wait is nirikshisi, sir. Wait is nirikshisi also, no, sir? Tali nirikshisi. Waiting. Nirikshisi. Please wait. During we call somebody then on the phone, you say, no. People nirikshe ಮಾಡಿ. Even people in airport, people minister, please wait some time. If you go anywhere, bookings and other thing, people say please wait. ತಾಳಿ ಸ್ವಲ್ಪ ನಿರೀಕ್ಷೆ ಮಾಡಿ ಸ್ವಲ್ಪ ಹೊತ್ತು. It will be. I will call Radha. ನಾನು ರಾಧಾಗೆ ಕಾಲ್ ಮಾಡ್ತೇನೆ ಮತ್ತು ಪುಸ್ತಕ ಕೊಡುವೆ ಅಥವಾ ಕೊಡುತ್ತೇನೆ. Togin is for taking. Sorry. Taking. You are taking from Radha. ಪುಸ್ತಕ ತಗೊಂಡ್ರಿ ಅಲ್ಲ. ಕೊಡುತ್ತೇನೆ ಅಥವಾ ಕೊಡುವೆ. ರಾಧಾಗೆ ಪುಸ್ತಕ ಕೊಡುವೆ / ಕೊಡುತ್ತೇನೆ. Whose book it is? ಯಾರ ಪುಸ್ತಕ ಇದು? You should say, sir. ಯಾರ ಪುಸ್ತಕ ಇದು? IDU. After ಇದು ಯಾರ ಪುಸ್ತಕ also we can say, no, sir? ಇದು ಯಾರ ಪುಸ್ತಕ ಇದು? That is also fine. ಇದು ಯಾರ ಪುಸ್ತಕ? That is also fine. Before ಯಾರು, ಯಾರ, ಇದು ಯಾರ ಪುಸ್ತಕ, ಇದು ಯಾರ ಪೆನ್, you could say. ಯಾರ ಪುಸ್ತಕ ಇದು? That is also fine. ದಯವಿಟ್ಟು, can you give it to Radha's daughter? Okay. ದಯವಿಟ್ಟು ರಾಧಾಳ ಮಗಳಿಗೆ ಕೊಡುವಿರಾ? ಕೊಡಲು ಸಾಧ್ಯವೇ? ದಯವಿಟ್ಟು ರಾಧಾಳ ಮಗಳಿಗೆ ಪುಸ್ತಕ ಕೊಡಲು ಸಾಧ್ಯವೇ? ರಾಧಾಳ ಮಗಳಿಗೆ ಪುಸ್ತಕ ಕೊಡಲು ಸಾಧ್ಯವೇ? Can means ಸಾಧ್ಯವೇ. Can means ಸಾಧ್ಯ, ಸಾಧ್ಯವೇ. Could ಕೊಡಬಹುದೇ, can ಸಾಧ್ಯವೇ. You could. ರಾಮಚಂದ್ರನ್ ಸರ್ ಆಯ್ತಾ ಅಲ್ಲ ಸರ್? ಮುಂದೆ ಹೋಗೋಣವಾ? Okay. ಹಲೋ ಸರ್, ವಿಚ್ ಈಸ್ ದಿಸ್ ಬಸ್ ಸ್ಟಾಪ್? ನಮಸ್ಕಾರ, ಇದು ಇಂದು ಬೇಡ, ಎನ್ ತೆಗೆದುಬಿಡಿ. ಇದು ಯಾವ ಬಸ್ ಸ್ಟಾಪ್? ಇದು ಯಾವುದು? ಬಸ್ ಸ್ಟಾಪ್ ಯಾವುದು? ಇದು ಬಸ್ ಸ್ಟಾಪ್
ಯಾವುದು? ಇದು ಬೇಡ. ಬಸ್ ಸ್ಟಾಪ್ ಯಾವುದು? ಇದು ಯಾವ ಬಸ್ ಸ್ಟಾಪ್ ಅಥವಾ ಬಸ್ ಸ್ಟಾಪ್ ಯಾವುದು? ದಟ್ ಈಸ್ ಫೈನ್. ಇಂದು ಬೇಡ. ಇದು ಎನ್ ಇಫ್ ಯು ರಿಮೂವ್ ದಟ್ ವಿಲ್ ಬಿ ಫೈನ್. ಮೈ ಬ್ರದರ್ ಈಸ್ ಕಮಿಂಗ್ ಟು ಅವರ್ ಹೋಮ್ ಫಾರ್ ಯುಗಾದಿ ಫೆಸ್ಟಿವಲ್. ನನ್ನ ಸಹೋದರ ಯುಗಾದಿ ಹಬ್ಬಕ್ಕೆ, ಹಬ್ಬಗೆ ಬೇಡ ಸರ್, ಕೆ ಇ ಬರೀರಿ. ಹಬ್ಬಕ್ಕೆ, ಟು ಫೆಸ್ಟಿವಲ್, ಹಬ್ಬಕ್ಕೆ ನಮ್ಮ ಮನೆಗೆ ಬರ್ತೀನಿ ಅಲ್ಲ, ಬರುತ್ತಾನೆ. ಈ ಕಮ್ಸ್ ನೋ, ಈಸ್ ಕಮಿಂಗ್, ನಮ್ಮ ಮನೆಗೆ ಈಸ್ ಕಮಿಂಗ್, ಯು ಆರ್ ಟೆಲಿಂಗ್. ಬರುತ್ತಿದ್ದಾನೆ, BARUTTIDDANE, ಬರುತ್ತಿದ್ದಾನೆ. ಈಸ್ ಕಮಿಂಗ್. ಮೈ ಬ್ರದರ್ ಈಸ್ ಕಮಿಂಗ್ ಟು ಅವರ್ ಹೋಮ್ ಫಾರ್ ಯುಗಾದಿ ಫೆಸ್ಟಿವಲ್. Oh, Bartini is will come. ಬರ್ತೀನಿ, ವಿಲ್ ಕಮ್. ಈಸ್ ಕಮಿಂಗ್, ಯು ಆರ್ ಟೆಲಿಂಗ್ ಕಮಿಂಗ್. ಬರುತ್ತಿದ್ದಾನೆ, ಹೋಗುತ್ತಿದ್ದಾನೆ, ಈಜುತ್ತಿದ್ದಾನೆ, ಮಲಗುತ್ತಿದ್ದಾನೆ. ING ವೆನ್ ಇಟ್ ಈಸ್ ಕಮಿಂಗ್ ಯು ಶುಡ್ ಸೇ ಮಾಡುತ್ತಿದ್ದಾನೆ, ತಿದ್ದಾನೆ, ತಿದ್ದಾಳೆ, ಮಾಡುತ್ತಿದೆ, ಮಾಡುತ್ತಿದ್ದೇನೆ, ಮಾಡುತ್ತಿದ್ದೇವೆ. ಯು ಶುಡ್ ಯೂಸ್. I hope you have corrected, sir, this. Done, yes. Yes, thank you. 1, 2, 3, 4, 5 and Jai went for running. 1, 2, 3, 4. Jai ಓಡೋದಕ್ಕೆ, ಜೈ ಓಡುವುದಕ್ಕೆ ಹೋದ. ಓಡುವುದಕ್ಕೆ ಹೋದ. ವೆಂಟ್ ಮೀನ್ಸ್ ಹೋದ. ಓಡುವುದಕ್ಕೆ ಹೋದ. It's not ಓಡುತ್ತಿದೆ. Went No, in no. the past. Jai is not a neuter gender. Jai is a masculine gender. Is a person. So Jai ಓಡೋದಕ್ಕೆ ಹೋದ ಅಥವಾ ಜೈ ಓಡೋದಕ್ಕೆ ಹೋದ್ರು with respect, because it is a singular third person. So that's why we should say Jai went to for running. Now Sunfeast marathon is happening in May. If in the home they say where is Jai? Jai went for running. ಓಡೋದಕ್ಕೆ ಹೋದ. Jai went for office. Jai office ಹೋದ. Jai went for party. Jai ಪಾರ್ಟಿಗೆ ಹೋದ. Jai went for dinner. ರಾತ್ರಿ ಊಟಕ್ಕೆ ಹೋದ. Jai went to marriage. Jai ಮದುವೆಗೆ ಹೋದ. Jai went for breakfast. Jai ತಿಂಡಿಗೆ ಹೋದ. Jai went for work. ಕೆಲಸಕ್ಕೆ ಹೋದ. If it is mine, it is ನಾನು ಊರಿಗೆ ಹೋದೆ. If it is someone else, ಅವರು ಊರಿಗೆ ಹೋದ. ಹೋದ್ರು, ಅವರು ಪ್ಲೂರಲ್ ನೋ, ಹೋದ್ರು. ಅವನು ಊರಿಗೆ ಹೋದ. If it is your subordinates or your younger age, you could say your son, your friend, that you could say. But avaru means hodru, you should say. Clear, sir? Yeah. Very nice. Very interesting, sir. Thanks for your effort. It is a good learning for all of us. So it may be you put that same thing into the group, people could understand, and using the same way you could write your own sentences. Then only it will come. When you make mistake only, the new learnings will happen. I think Baldev sir has also attempted last week. Yeah, he has attempted. I saw him. He has attempted. Yeah. Very nice. So for the benefit of all of us, we have shared your thing. Probably next time we could discuss with Mr. Baldeep what he has written. We maybe discuss that also in future. So each it may be learning for all of us. Yeah. You can put it in the group. It'll be useful. Yeah, already as Mr. Baldeep has put in the group, you could go through that. Yeah. So today, let us understand some of the new words today for the benefit of all of us. Say majority of the time we say, hey man, come to face meet. Online is boring, come to face. Mukha mukhi. Face to face means mukha mukhi.
Mukha mukhi, face to face. Mukha mukha. Face is mukha. Face is mukha. In Kannada, mukha M-U-K-H, mukha. Okay. Mukhamukhi. Mukhamukhi. mukha Mukhamukhi. mukha. Mukha is a face. Mukha mukhi. See, mukha mukhi. Face to face. In Kannada we say. What we say in Tamil, sir? Ramachandran, sir? ನೇರ Face to face. ನೇರ In Malayalam will say Mukham means face. Mukhamukhi. Yes. Yes, well, same. In Malayalam, what you say in Kannada also same. Yeah, Malayalam will say Mukhamukhi. Same words. Mukhamukhi. Yeah. Mukhamukhi. Baldev, what you say in your Punjabi? So in Punjabi we call mukh. Mukh means face. Face. But if you remove H, it becomes mukha means punch. fight. Punch. Oh, Mukha means fight. That's a different thing altogether. Oh, Mukha So means if I fight. say M-U-K-H-A mukha, it's face. Mukha is Yeah. face. Mukh. Okay, mukh. Very nice. Mukha, yeah. Mukhamukhi. Mukha mukhi. So face to face in Kannada. Please keep it in your mind. That is a one word. Hege. Hege means what? Hege means what? Or where to? No. How? How? Hege. Hege. 2 plus 2, 4. Hege. Oh, acha. 2 plus 2. ಹೇಗೆ 2 plus 2 4. ಹೇಗೆ how how Hege. okay how ಹೇಗೆ ಹೇಗೆ means how. ಸೇರು means what? Join. Seru join. Join. Seru. S-E-R-U. Seru. Join. Cheru. You call it Cheru. Cheru is kurji. Chair. In Malayalam we say Cheru means join. Cheru. Join. Okay. You Seru. Very Cheru. similar. Dravidian languages are same majority. Yeah. Ba. It is Seru or Cheru? Sorry. S-E-R-U. Seru. Cheru in Malayalam. Seru. Seru in Kannada. Ba. Ba means come. Come. Ba means come. Hogu. Go. Come. Go. Hogu. Come. Go. Bunny. Hogi. With respect. It is order. Come. Go. These are orders. Okay. Yes. Come. Bunny. Hogi. Bunny. Hogi. Bunny hogi. Opposite words. Bunny. Hogi. Baldeep. Bunny. Ravindran sir. Hogi. Preeti. Bunny. Som. Hogi. Oh, acha. Bunny hogi. Som. Bunny. Ramchandran sir. Hogi. Okay. Avirup. Bunny. Aarti. Hogi. Hogi and hogu different, sir. Hogi and means hogu different. Go. Say Maga ba and Magalu hogu. Maga ba, Maglu. Maga ba, Hogi. Maglu hogu. Hogi. Hogi. So that is in Indian scenario, that's what you are telling. So the daughter-in-law will come, daughter will go to other house. Maga Bunny, daughter Hogi. Hogi and hogu is different, sir. Hogu is different. Hogi is different. Hogu is a command. Go. Hogu. Come. Ba. Command. Hey, bye. For respect, Bunny. Bunny. Respect Bunny. Bunny. Yes. Don't. If anybody come to your house, ba. Don't tell Bunny. Bunny. So when you are going also, go means the people felt that when we come here, the people are not interested or not willing to host us. So hogi Bunny. People फिर आ जाइए हम बोलते हैं ना, our friends को, relatives को. So hogi Bunny
means today, now go and come next time, please. Hogi banni. Jaye ab fir aaye. So in that sense, please go and come back once again. So that way, go is a command. Come is a command. Hogi is a respect. Banni is a respect. Okay. Ravindran sir, ನೀವು ನಮ್ಮ ಮನೆಗೆ ಬನ್ನಿ. It is request like this. Sir, ನಮ್ಮ ಮನೆಗೆ ಬನ್ನಿ. ನೀವು ನಮ್ಮ ಮನೆಗೆ ಬನ್ನಿ. ಆರ್ತಿ ನಮ್ಮ ಮನೆಗೆ ಬನ್ನಿ. ಅಭಿರೂಪ್ ನಮ್ಮ ಮನೆಗೆ ಬನ್ನಿ. ಬಾ, no, we should not call like that. ಫೆಸ್ಟಿವಲ್, ನಾಳೆ ಯುಗಾದಿ ಹಬ್ಬ, ನೀವೆಲ್ಲ ನಮ್ಮ ಮನೆಗೆ ಬನ್ನಿ. ಬಾ, no, we should not call. ಬನ್ನಿ is respect. Okay? ನೀವು ಬನ್ನಿ. You also come to our house. So like this you should invite. Hogi banni. Go and come back again. Clear? Go. Hogi. Hogu. Hogu is a word, but it is not a respectful word. Hogi is a good one. Hogi. Ba, order. Hogu, office boy. Hey, come. Hey, आओ, आजा. चलो जाओ. ऐसे नहीं होता है. With respect, बन्नी, होगी, आ जाइए, अब जाइए, ये अच्छा तरीका है ना, इसलिए होगी बन्नी. वेरी नाइस. नेन्ने. Nenne means what? Nenne means what? Your, no? Your. No. Nenne. N-E-N-N-E. Yesterday. Yesterday. Very good. Yesterday. Nenne. ನಾಳೆ. Tomorrow. ನಾಳೆ. ಮೊನ್ನೆ. Day after tomorrow. Day before yesterday. Day before yesterday. Or day for yesterday. Day before yesterday. ನಾಡಿದ್ದು. Day after yesterday. Day after tomorrow. Day after tomorrow. Very nice. Day after tomorrow. Day after tomorrow. Please, that's what I last week, couple of weeks ago, I said. Stand in front of the calendar and say, ಇವತ್ತು, ಈ ದಿನ, ನಾಳೆ, ನಾಡಿದ್ದು, ನೆನ್ನೆ, ಮೊನ್ನೆ. You practice that. So that's what Ramachandran sir has written that. Please go through the WhatsApp thing is written. ದ್ರೌಪದಿ ಮುರ್ಮು ಎಷ್ಟನೇ ರಾಷ್ಟ್ರಪತಿ? ದ್ರೌಪದಿ ಮುರ್ಮು ಎಷ್ಟನೇ ರಾಷ್ಟ್ರಪತಿ? ಇಂಡಿಯಾ. ಇಂಡಿಯಾ. ದ್ರೌಪದಿ ಮುರ್ಮು ಇಂಡಿಯಾಗೆ ರಾಷ್ಟ್ರಪತಿ. How much? Yes to is what's the number of? I mean, how many? 25? Sorry, not 20. But oh, acha. How much? How? What's the which number? president she is? Okay. 20th. Sorry, 20th is too. 20th? No, 20th. I think less than 20th. No. 20th, sir. I don't know. Between 15 and 20, I think. Google. Some estimates. Yeah. Sorry. So, ಎಷ್ಟನೇ, which one? ಬಲ್ದೀಪ್, ನೀವು ಎಷ್ಟನೇ ಮಗ ನಿಮ್ಮ ಫ್ಯಾಮಿಲಿಯಲ್ಲಿ? ಒಂದು ಮಗ. ಮೊದಲನೇ ಮಗ. And the person. ಮೊದಲನೇ ಮಗ. ಮೊದಲು is first. ಮೊದಲನೇ ಮಗ. ಮೊದಲನೇ. ರವೀಂದ್ರನ್ ಸರ್, ನೀವು ಎಷ್ಟನೇ ಮಗ ಫ್ಯಾಮಿಲಿಯಲ್ಲಿ, ಕುಟುಂಬದಲ್ಲಿ? ನಾನು 4 ಮಗ. ನಾಲ್ಕನೇ ಮಗ. ನಾಲ್ಕನೇ ಮಗ. 4 ವಿಸೇನು? ನಾಲ್ಕನೇ ಮಗ. 2 ಎರಡನೇ. 3 ಮೂರನೇ. ಮೊದಲು ಫಸ್ಟ್. ಮೊದಲನೇ. 5 ಐದನೇ. 6 ಆರನೇ. 7
ಏಳನೇ, 8, 8ನೇ, 8ನೇ, ನೇ ಎಂಟನೇ ಹಾ 9, 9ನೇ, 10, 10ನೇ. Did you understand now? ಓಕೆ Sir, what was for Erdu? 2ನೇ. ಪ್ರೀತಿ, ನೀವು ಎಷ್ಟನೇ ಮಗಳು ಕುಟುಂಬದಲ್ಲಿ? ನಿಮ್ಮ ಕುಟುಂಬದಲ್ಲಿ ಎರಡನೇ ಮಗಳು. ಮಗಳು. ವೆರಿ ಗುಡ್. ಅಭಿರೂಪ್, ನೀನು ಎಷ್ಟನೇ ಮಗನಪ್ಪ ನಿಮ್ಮ ಕುಟುಂಬದಲ್ಲಿ? ನಾನು ಎರಡನೇ ಮಗ. 2ನೇ ಮಗ. ಓಕೆ. ರಾಮಚಂದ್ರನ್ ಸರ್, ನೀವು ಕುಟುಂಬದಲ್ಲಿ ನೀವು ಎಷ್ಟನೇವರು? ನಾನು ಎರಡನೇ ಮಗ. 2ನೇ ಮಗ. ನವೀನ್ ಸರ್, ನೀವು ಎಷ್ಟನೇ ಮಗ ಕುಟುಂಬದಲ್ಲಿ? ನವೀನ್ ಸರ್ ಇಸ್ ಬಿಸಿ. ಓಕೆ. ಸೋಮ್ ಸರ್, ನೀವು ಎಷ್ಟನೇ ಮಗ ಕುಟುಂಬದಲ್ಲಿ? ಸರ್, ನಾನು ಮೊದಲನೇ ಮಗ. ಸೂಪರ್. ಪ್ರೀತಿ, ಆರ್ತಿ, ನೀವು ಎಷ್ಟನೇ ಮಗಳು ಕುಟುಂಬದಲ್ಲಿ? ನಾನು ಮೊದಲನೇ ಮಗ. ಮಗಳು. ಯು ಆರ್ ಎ ಡಾಟರ್. ಮಗಳು. ಮಗಳು. ಓಕೆ, ವೆರಿ ನೈಸ್. ಓಕೆ. ಸೊ ಸೌರಭ್ ಸರ್, ನೀವು ಎಷ್ಟನೇ ಮಗ ಕುಟುಂಬದಲ್ಲಿ? ನಾನು ನಮ್ಮ ಕುಟುಂಬದಲ್ಲಿ ಮೊದಲನೇ ಮಗ. ಸೂಪರ್. Majority of the people are elders, so more responsibility. We can understand. Okay. Draupadi Murmu is 14ನೇ president of India. ದ್ರೌಪದಿ ಮುರ್ಮು ರವರು 14ನೇ ರಾಷ್ಟ್ರಪತಿ. 14ನೇ means 20 14 14ನೇ ರಾಷ್ಟ್ರಪತಿ. ಓಕೆ. ನೀವು ಮೊದಲನೇ or ಮೊದಲನೇ? ಮೊದಲನೇ. MODALANEYA. ಮೊದಲನೇ. YA ಮೊದಲನೇ. Take example, 2 children are there. Assume that Baldev has 2 children. First one is son, second one is daughter. I will go and ask Baldev, please introduce your daughter and son. ಇವನು ನನ್ನ ಮೊದಲನೇ ಮಗ, ಅವಳು ನನ್ನ ಎರಡನೇ ಮಗಳು. Take example, assume that third son, ಅವನು ಮೂರನೇ ಮಗ. Fourth one is daughter. Don't scold me, Baldev. Just an example. ಅವಳು ನನ್ನ 4ನೇ ಮಗಳು. ವೆರಿ ಗುಡ್, ವೆರಿ ಗುಡ್. ಸೊ ರವೀಂದ್ರನ್ ಸರ್, ಈಗ ಹೇಳಿ, ನಿಮ್ಮ ಮಗಳು ಇದಾರಾ? ನಮ್ಮ ಮೊದಲನೇ ಅವನು ಬಿಕಾಸ್ ಯುವರ್ ಸನ್ ಅಂಡ್ ಡಾಟರ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಯು. ಯು ಆರ್ ಇಂಟ್ರೊಡ್ಯೂಸಿಂಗ್ ಮೀ. ಅವಳು ನನ್ನ ಮೊದಲನೇ ಮಗಳು. ಸೂಪರ್. ಅವನು ನನ್ನ ಎರಡನೇ ಮಗ. ಎಕ್ಸಲೆಂಟ್. ಆರ್ತಿ, ನೀವೀಗ ಪರಿಚಯ ಮಾಡಿಕೊಡಿ. ಯು ಅಸ್ಯೂಮ್ ದಟ್ ಯು ಹ್ಯಾವ್ 2 children. ಅವಳು ನನ್ನ ಎರಡನೇ ಮಗ. ಸರಿ. ಅವಳು ನನ್ನ ಮೊದಲನೇ ಮಗಳು. ಸೂಪರ್. ಅಭಿರೂಪ್, ನೀವೀಗ ಅಸ್ಯೂಮ್ ದಟ್ ಎವ್ರಿಥಿಂಗ್ ಅಸ್ಯೂಮ್ಷನ್ ಟು ಯು ನೌ. ನನಗೆ ಮಕ್ಕಳಿಲ್ಲ. ವೆರಿ ಗುಡ್. ಅವನು ನನ್ನ ಮೊದಲನೇ ಮಗ. ಸೂಪರ್. ಅವನು ನನ್ನ ಎರಡನೇ ಮಗಳು. ಸೂಪರ್. ಅವಳು should say. Anybody try? ಈಗ ಸೋಮ್ ಟ್ರೈ ಮಾಡಿ, ಸೌರಭ್ ಟ್ರೈ ಮಾಡಿ, ಆಮೇಲೆ ಇವರು ನನ್ನ ಮೊದಲನೇ ಮಗ. ಅವಳು ನನ್ನ ಎರಡನೇ ಮಗಳು.
ಸೂಪರ್. ಸೊ ನೀವು ಟ್ರೈ ಮಾಡಿ. ಸೊ ಓಕೆ. Sir, I will try. Namit. ನಮಿತ್ ಟ್ರೈ ಮಾಡಿ. Yeah. ಅವನು ನನ್ನ ಎದಿನಿ ಮಗ. ಅವಳು ನನ್ನ ಮದಲಿನಿ ಮಗಳು. ಓಕೆ, ವೆರಿ ಗುಡ್. ಎಸ್, ಸೂಪರ್. ಸೋಮ್, ಆರ್ ಯು ದೇರ್? ಸೋಮ್ ಟ್ರೈ ಮಾಡಿ ನೀವು. ಅವನು ಮೊದಲೇ ಮಗ. ಅವನು ನನ್ನ ಮೊದಲನೇ ಮಗ. ಅವಳು ನನ್ನ ಎರಡನೇ ಮಗಳು. सुपर. So if anybody come to हमारे घर में ये वो ये मेरा पहला बेटा है, फर्स्ट बेटा है, second one, third one, like this people will introduce. So that's why in the way you need to be introduced that. So फर्स्ट के लिए ಅವನು ಮಗ, ಎರಡನೇ ಸೆಕೆಂಡ್ ಒನ್, ಎರಡನೇ ಸೆಕೆಂಡ್ ಒನ್ ಸರ್. ಎರಡನೇವಳು ಮಗಳು. ಅವನು ನನ್ನ ಮಗ. ಅವನು ನನ್ನ ಮಗ. ಎರಡನೇ. ಅವನು ನನ್ನ ಮೊದಲನೇ ಮಗ. ಮಗಳನೇನೆ. ಫಸ್ಟ್ ಸನ್. ಮಗಳನೇನೆ. ಮೊದಲನೇ ಒಂದನೇ ಆಲ್ಸೋ ಯು ಕುಡ್ ಸೇ. ಒಂದನೇ ಆಲ್ಸೋ. ಅವನು ನನ್ನ ಮಗ. ಒಂದನೇ ಮಗ. ಅವನು ನನ್ನ ಎರಡನೇ ಮಗ. ವೆರಿ ಗುಡ್, ಸೂಪರ್. Sir, really. Suppose there is a on the same line. If there is yesterday there was a race, and say Abhirup came first, Baldeep came second, Janardhan came third. How can we say? Ninne race ittu. Abhirup ಮೊದಲು ಬಂದ. Okay. ಸೌರಭ್ ಎರಡು ಬಂದ. ಜನಾರ್ದನ್ 3 ಬಂದ. Okay, banda it becomes because it is if it is a student or younger than you could say. If it is a older one, Abhirup ಮೊದಲು ಬಂದ್ರು, ಸೌರಭ್ 2 ಬಂದ್ರು, ಜನಾರ್ದನ್ 3 ಬಂದ್ರು. That's all. Sure, so thank you. Always you be clear on that. Bandru, if you say hodru, bandru, banni, hoge, it is very good, respectful word. You need not to be think second thought on that. Bandru, hodru, that will be good. So you have raised your hand, please. So you have raised your hand. Actually, like you are saying, avalu na. Yeah, I'm speaking. Am I audible? Hello? Yeah. Your voice is Am I audible, sir? Yeah. Yes, you're audible. Oh, maybe network. Okay, so no, actually, suppose if I have 2 sons, okay, in that case, if you're saying Abnu, Nanna Madalane Maga, super, and Abnu Nanna Eradane Maga. So then how we can identify? Suppose identify. So how we can identify? Like suppose if you're talking about the one son, one daughter. No. It is understood. Like example. Like, but I have one son. We can add name also na. Avanu nanna ondane maga Ishan. Yes. No. My question is different. My question is different. Avanu nanna eradene maga Imanshu. We can add name for name also na. No, Very good. I have different question. My question is, sir. Am I audible? Yes, Som, we are audible. Please go ahead.
Okay, my question is different. Like suppose I have one son, one daughter. In that case, we are saying Abnu Nanna Madalane Maga. Super. Ablu Nanna Eradane Maglu. Yes, that's all. But actually, if I have two daughters, so I'm an anti-file. Suppose if I have two daughters, one son. Okay, two daughters, one son. So my son, but only or one, right? So if you say third is a son, so people will understand like third Take son example. maybe. I will come to your question. You have assumed two daughters. You have two daughters, one son, isn't it? So take example. Two daughters and one son standing next to you. You are telling, you are showing her, she is my first daughter. She is the second one. You are showing to second one and telling that she is my second daughter. He is my third son. Is a third one, not third son. He's a third one. He is a son. Third one is my. That's my question actually. Yeah, I got your point. That's what I'm telling. Now I'm telling in Kannada. Same thing I said. ಇವಳು ನನ್ನ ಮೊದಲನೇ ಮಗಳು. I'm showing first daughter. So I'm showing second daughter and telling that ಇವಳು ನನ್ನ ಎರಡನೇ ಮಗಳು. ಇವನು ನನ್ನ ಮೂರನೇ ಮಗ. ಇವನು ಮೂರನೆಯವನು. ಇವನು ಮೂರನೆಯ ಮಗ. ನನ್ನ ಮೂರನೇ ಮಗ. Wait, Naveen sir, don't get confused to him. Somnath ji, ಇವನು ಮೂರನೆಯವನು. ಮೂರನೆಯವನು ಮಗ. ಮೂರನೆಯವನು ಮಗ. Otherwise, third son means where is the other two sons? That's my question actually. That's right. I got your point. ಮೂರನೆಯವನು is a third one. That's what you need to spell out first. ಮೂರನೆಯವನು ಮಗ. Now you say, you assume that. Sir, is it not correct? ಅವನು ನನ್ನ ಮೂರನೇ ಮಗ. If it is all male children, that is fine. That is fine. If it is two daughters and the third one is a boy, we need to say different. I'm telling like that. ಅವಳು ನನ್ನ ಮೊದಲನೇ ಮಗಳು. Yes. ಅವಳು ನನ್ನ ಎರಡನೇ ಮಗಳು. And ಅವನು ನನ್ನ ಮೂರನೇ ಮಗ. The question will come, where is other two sons? No, it's not correct actually. If you say Murine Maga, means you have three sons. Yeah. Where is other two sons? Again, guest will ask other one question. Correct. Where is other two sons? Evanu. What is the Evanu? Evanu means? Muranevanu is a third one. He's a third one. He's a third one. Same question I have asked. Yeah. Got your point. It is corrected. ಈಗ ಹೇಳಿ ಸೋಮ್, ಈಗ ಇಂಟ್ರೊಡ್ಯೂಸ್ ಮಾಡಿ ಫಸ್ಟ್. ಇವಳು ನನ್ನ ಮೊದಲನೇ ಮಗಳು. ಸೂಪರ್. ಇವಳು ನನ್ನ ಎರಡನೇ ಮಗಳು. ಸೂಪರ್. ಇವನು ನನ್ನ ಮೂರನೇ ಮಗ. ನನ್ನ you should not say. ಇವನು ಮೂರನೆಯವನು. ನನ್ನ ಮಗ. ಇವನು ಮೂರನೆಯವನು ಮಗ. ಸರಿ, ಸೂಪರ್ ಆಗಿದೆ. ಮೂರನೆಯವನು. So like suppose if we are saying fourth one, then ನಾಲ್ಕನೆಯವನು. Okay. ನಾಲ್ಕನೆಯವನು. ಅಥವಾ ಡಾಟರ್ಸ್ if it is there, ನಾಲ್ಕನೆಯವಳು. If it is a daughter, yavalu you should say. His son. So I am the fourth son. Actually, fourth child who is son. What will you say? ನಾನು ನಾಲ್ಕನೇ ಮಗ ನನ್ನ ಕುಟುಂಬದಲ್ಲಿ. ನಾಲ್ಕನೇ ಮಗ.
ಮಗ ಕುಟುಂಬದಲ್ಲಿ. I am the fourth son in the family. The fourth, no, but actually I am the one son only, but fourth Okay. one. Fourth one. Okay. ನಾನು you are a fourth son, no? In Correct. number wise you are Child. fourth. Fourth ನಾನು child. ನಾಲ್ಕನೇವನು. In our family, I am the fourth son. I am the fourth child in my Fourth child who family. is son, correct. Son is Fourth. first. I am fourth child in my family. ನಾನು ನಾಲ್ಕನೇ ಮಗ. ಕುಟುಂಬದಲ್ಲಿ ನಾಲ್ಕನೇ ಮಗು. ನಾಲ್ಕನೇ ಮಗು. ಮಗು. Child. ಮಗು. Child is ಮಗು. ನಾನು ನಾಲ್ಕನೇ ಮಗ. ನಾಲ್ಕನೇ ಮಗು ನಾನು. ನಾನು ನಾಲ್ಕನೇ ಯವನು. ಮಗು, ಯು ಆರ್ ನಾಟ್ ಎ ಚೈಲ್ಡ್ ನಾವು. ನಾವು ಯು ಆರ್ ಎ ಅಡಲ್ಟ್. ಸೊ ದಟ್ಸ್ ವೈ ನಾನು ನನ್ನ ಕುಟುಂಬದಲ್ಲಿ ನಾಲ್ಕನೇ ಯವನು. But son is first. Then means like fourth child, but first son. How you can say? Yeah, you could say. ನಾನು ನನ್ನ ಕುಟುಂಬದಲ್ಲಿ ನಾಲ್ಕನೆಯವನು. ನಾನು ಗಂಡು ಮಗ. ಗಂಡು ಮಗ. ಮೇಲ್. ಗಂಡು ಮಗ. Okay. ಓಕೆ. ಐ ಆಮ್ ದ ಫೋರ್ತ್ ಚೈಲ್ಡ್ ಇನ್ ದ ಫ್ಯಾಮಿಲಿ. ನಾನು ನಾಲ್ಕನೇವನು ಮನೆಯಲ್ಲಿ, ಬಟ್ ಐ ಆಮ್ ದ ಫಸ್ಟ್ ಮೇಲ್ ಚೈಲ್ಡ್. That's what you are telling. Yeah. Clear? Clear. Yeah, good. Your questions, your doubt helped to others to understand better. ನಾನು ನನ್ನ ಕುಟುಂಬದಲ್ಲಿ ನಾಲ್ಕನೇ ಮಗು. ಇಫ್ ಚೈಲ್ಡ್. ವೆರಿ ಗುಡ್, ವೆರಿ ಗುಡ್. ಯಾ. ಐದನೇವನು, ಒಂದನೇವನು. ನಾನು ನನ್ನ ಕುಟುಂಬದಲ್ಲಿ ಮೂರನೇ ಮಗು. Above me, 2 sisters are there. But I am the eldest son in the family. Okay? I am the third child in the family, but I am eldest son in the family. But above me, 2 sisters are there. Correct. Isn't it? Did you understand, Som? I think you are cleared your doubt. Thank you very much. Thank you. Thank you. So, ಈಗ ಸೋಮ್, ಈಗ ನಾನು ನೀವು ಮಾತಾಡ್ಬೇಕೀಗ. ಅದರ್ಸ್ ನೀವು ಕೇಳಿಸ್ಕೊಳ್ಳಿ, ಸ್ವಲ್ಪ ಕೇಳಿಸ್ಕೊಬೇಕು. ನಮಸ್ಕಾರ ಸೋಮ್ ಅವರೇ. ನಮಸ್ಕಾರ ಜನಾರ್ದನ್ ಅವರೇ. ಭಾನುವಾರ ಕನ್ನಡ ಮಿಲನ ಪ್ರೋಗ್ರಾಮ್ಗೆ ಹೋಗಿದ್ರಾ? ನೆಕ್ಸ್ಟ್ ವೀಕಾ? ಇಲ್ಲ, ಹೋದ್ವಾರ. ಐ ಆಮ್ ಆಸ್ಕಿಂಗ್ ಲಾಸ್ಟ್ ವೀಕ್ ಹ್ಯಾವ್ ಯು ಹ್ಯಾಡ್ ಬೀನ್ ಟು ಕನ್ನಡ ಮಿಲನ ಪ್ರೋಗ್ರಾಮ್? ಮೀನ್ಸ್ ಕನ್ನಡ ಗೆಟ್ ಟುಗೆದರ್. That's what I'm asking you. Last week, had you been to Kannada get together program? That's what I'm asking. Okay. You should say hogidde. Hogidde. I had been. You should say. So I didn't go, na? No. Okay. Our conversation, I will say. ನಾನು ಹೋಗಿದ್ದೆ. ನಾನು ಹೋಗಿದ್ದೆ ಸರ್. ಬಹಳ ಸಂತೋಷ ಸೋಮರೆ. ಕನ್ನಡ ಮಿಲನ ಪ್ರೋಗ್ರಾಮ್ ಹೇಗಿತ್ತು? ಹೌ ವಾಸ್ ದ ಕನ್ನಡ ಮಿಲನ ಗೆಟ್ ಟುಗೆದರ್? ನೈಸ್. ಚೆನ್ನಾಗಿತ್ತು. ಓಕೆ, ವೆರಿ ನೈಸ್. ಸೋಮ್, ನಾಳೆ ಕನ್ನಡ ಕ್ಲಾಸ್ ಇದೆಯಾ ನಮ್ದು? ನಾಳೆ ಯುಗಾದಿ ಹಬ್ಬ ಅಲ್ವಾ? ನಾಳೆ ಕನ್ನಡ ಕ್ಲಾಸ್ ಇದೆಯಾ ನಮ್ದು? 10. ಹೌದು. ಅಥವಾ ಇಲ್ಲ ಸರ್, ನಾಳೆ ಯುಗಾದಿ ಹಬ್ಬ ಅಲ್ವಾ, ಕ್ಲಾಸ್ ಇಲ್ಲ ನಾಳೆ. ಭಾನುವಾರೇ last Sunday. No, last. I'm asking tomorrow. You're asking tomorrow. I'm saying means howdu means tomorrow. Last Sunday we didn't had. Last Sunday ಹೇಳಿ. ಭಾನುವಾರ ಕ್ಲಾಸ್ ಇರ್ಲಿಲ್ಲ. ಸಾರಿ, ಭಾನುವಾರ ಕ್ಲಾಸ್ ಇರ್ಲಿಲ್ಲ. ನಾಳೆ ಕ್ಲಾಸ್ ಇದೆಯಾ? ನಾಳೆ ಕ್ಲಾಸ್ ಇದೆ. You should say ಇದೆ. ಓಕೆ. ಎಷ್ಟು ದಿವಸ ಕ್ಲಾಸ್ ಇರುತ್ತೆ ಸೋಮ್, ಕನ್ನಡ ಕ್ಲಾಸು? ಎಷ್ಟು ದಿನ ಕ್ಲಾಸ್ ಇರುತ್ತೆ? 2 ದಿನ. 2 ದಿನ ಕ್ಲಾಸ್ ಇರುತ್ತೆ. ಯಾವ ವಾರ ಇರುತ್ತೆ? ಶನಿವಾರ ಅಂಡ್ ಸಂಡೇ. ಮತ್ತೆ ಭಾನುವಾರ.
ಸೋಮ್, ನಾನು ಕೂಡ ಕನ್ನಡ ಕ್ಲಾಸ್ಗೆ ಸೇರ್ಕೊಬೇಕು. ಐ ವಾಂಟ್ ಟು ಜಾಯಿನ್ ಟು ಕನ್ನಡ ಕ್ಲಾಸ್. ಓಕೆ, ಬನ್ನಿ ಸೇರಿಕೊಳ್ಳಿ. Okay, ಬನ್ನಿ ಸೇರಿಕೊಳ್ಳಿ. No, actually, I thought I will ask to Janardhan sir and then confirm. That I supposed to say. ಓಕೆ, ನೀವು ಹೇಳಿ, ಪರವಾಗಿಲ್ಲ, ನೀವು ಹೋಗಿ ಹೇಳಿ, ಪರವಾಗಿಲ್ಲ. ನಾನು ಚೆಕ್ ಮಾಡ್ತೀನಿ ಜ್ಯೋತಿ ಜನಾರ್ದನ್ ಸರೇ, and what to say, we'll update. ಹೇಳ್ತೇನೆ. ಓಕೆ, ಸೋಮ ಅವರೇ, ಕ್ಲಾಸ್ ಮುಖಾಮುಖಿ ಇರುತ್ತಾ, ಆನ್ಲೈನ್ ಇರುತ್ತಾ? ಆನ್ಲೈನ್ ಇರುತ್ತೆ. ಮುಖಾಮುಖಿ ಇಲ್ವಾ ಕ್ಲಾಸು? ಮುಖಾಮುಖಿ ಇಲ್ಲ. ಯಾಕಿಲ್ಲ? ಮುಖಾಮುಖಿ ಕ್ಲಾಸ್ ಯಾಕಿಲ್ಲ? It's only online you are giving, right? Why we are not having ಮುಖಾಮುಖಿ class? Due to different places we are. Different places. ಹೇಳ್ಬೇಕು, ನೀವು ಅದನ್ನ ಹೇಳ್ಬೇಕು. ವರ್ಚುವಲ್ ಕ್ಲಾಸಸ್ ಇದೆ ಸರ್, ವರ್ಚುವಲ್ ಕ್ಲಾಸಸ್ ಇದೆ. ನಾವು ಬೇರೆ ಕಡೆ ಇದ್ದೀವಿ. ನಾವು ಬೇರೆ ಕಡೆ ಇದ್ದೀವಿ. ನಾವು ಬೇರೆ ಕಡೆ, we are staying in different places. different places. ಬೇರೆ ಕಡೆ ಇದ್ದೀವಿ. ಅದಕ್ಕೆ ಮುಖಾಮುಖಿ ಕ್ಲಾಸ್ ಇಲ್ಲ. ಹೀಗೆ ಹೇಳಿ. ಸೋಮವಾರ ಮುಖಾಮುಖಿ ಕ್ಲಾಸ್ ಯಾಕಿಲ್ಲ? ನಾವು ಬೇರೆ ಕಡೆ ಇದ್ದೀವಿ. ಅದಕ್ಕೆ ಸೊ ಮುಖಾಮುಖಿ ಕ್ಲಾಸ್ ಇಲ್ಲ. ವೆರಿ ಗುಡ್. ಆನ್ಲೈನ್ ಕ್ಲಾಸ್. ಆನ್ಲೈನ್ ಕ್ಲಾಸ್ ಇದೆ. ಸೂಪರ್. ನಾವು ಬೇರೆ ಕಡೆ ಇದ್ದೀವಿ. Because it's a plural, no? ಬೇರೆ ಕಡೆ ಇದ್ದೀವಿ. ಇದ್ದೀನಿ means you are singular. You only. If you say ಇದ್ದೀವಿ means we all. Okay. ಬೇರೆ ಮನೆ ಇದ್ದೀವಿ. ಬೇರೆ ಮನೆಯಲ್ಲಿ ಇದ್ದೀವಿ. ಬೇರೆ ಕಡೆ ಇದ್ದೀವಿ. ಮನೆ ಜಗೆ. ಬೇರೆ ಜಾಗದಲ್ಲಿ ಇದ್ದೀವಿ. ಬೇರೆ ಜಾಗದಲ್ಲಿ ಇದ್ದೇವೆ. So ಕಡೆ and ಮನೆ ಸೇಮ್. ಕಡೆ and ಮನೆ. ಕಡೆ is a ಬೇರೆ places. ಮನೆ is house. Yeah. ಕಡೆ is ಜಗ hai. Okay. ಕಡೆ different places. Okay. So ಯಾವಾಗ ನೀವು ಯಾವಾಗ ಊರಿಗೆ ಬಂದ್ರಿ? ಯಾವಾಗ means where, right? No, when. You Som and now take example. Okay. Som and Janardhan belong to same place, same native place. Okay. I am asking Som ಯಾವಾಗ ಊರಿಗೆ ಬಂದ್ರಿ? When did you come to our place? ಯಾವಾಗ ಬಂದ್ರಿ ಊರಿಗೆ? In native place means came to this Bangalore you're talking. ಯಾವಾಗ ಬಂದ್ರಿ ಊರಿಗೆ? ನನ್ನ ಬಂದ್ರೆ 10 ವರ್ಷ means 10 साल पहले. No, you came for short time you came here. So that's why I also came for short period, 1 week. I came 1 week ago. You came 3 days ago to our native place. Okay. So that's why I'm telling you. So when did you come? I came 3 days ago. Manne bande. Day before yesterday. Manne bande. Like this. ಯಾವಾಗ ಊರಿಗೆ ಬಂದ್ರಿ? ಮೊನ್ನೆ ಬಂದೆ. ಯಾವಾಗ ಹೋಗ್ತೀರಾ ಊರಿಗೆ, ಬೆಂಗಳೂರಿಗೆ? ವಿ ಆರ್ ಮೀಟಿಂಗ್ ಇನ್ ಯುವರ್ ಉತ್ತರ ಪ್ರದೇಶ್. ಸೊ ಯಾವಾಗ ಬೆಂಗಳೂರಿಗೆ ಹೋಗ್ತೀರಾ? ಬರೋ ವಾರ ಹೋಗ್ತೀನಿ. 8 ದಿವಸ ಬಿಟ್ಟು ಹೋಗ್ತೀನಿ. ಐ ಲೆಫ್ಟ್ 8 days and go. 8 ವಾರ ಬಿಟ್ಟು ಹೋಗ್ತೀನಿ. Very good. This word of bittu is used, so maybe sometime please cover that. Left, bittu, left. I left 8 days. I left 8 days and go. Okay? बोलिए. ಎಷ್ಟನೇ ತಾರೀಕು? ಸೋಮ್ 8 ದಿವಸ ಹೇಳಿದ್ರಲ್ಲ, ಎಷ್ಟನೇ ತಾರೀಕು ಹೋಗ್ತೀರಿ? 6 ಏಪ್ರಿಲ್ ಹೋಗ್ತೀರಾ? ಓಕೆ, ಬಹಳ ಸಂತೋಷ. ಯುಗಾದಿ ಹಬ್ಬದ ಶುಭಾಶಯಗಳು.
ಚೆನ್ನಾಗಿ ಹಬ್ಬ ಮಾಡಿ ಮತ್ತೆ ಭೇಟಿಯಾಗೋಣ ಬೆಂಗಳೂರಲ್ಲಿ. ಧನ್ಯವಾದಗಳು. ಉಗಾದಿ ಸೇಮ್ ಟು ಯು. ಯುಗಾದಿ ಹಬ್ಬದ ಶುಭಾಶಯಗಳು. ಉಗಾದಿ ಹಬ್ಬದ ಶುಭಾಶಯಗಳು. ನಾನು ಹೇಳಿದೆ, ನೀವೀಗ ಸಹ ಬಳಸಬೇಕು. ನಿಮಗೂ ಸಹ. ರಾಮಚಂದ್ರನ್ ಸರ್, ನವ್ ಯು ಲಿಸನ್ ನವ್. ನಿಮಗೂ ಸಹ. ನಿಮಗೂ ಆಲ್ಸೋ. ಟು ಯು ಆಲ್ಸೋ ವಿ ಸೇ ನಾ. ನಿಮಗೂ ಸಹ ಹಬ್ಬದ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭಾಶಯಗಳು ಮೀನ್ ಗ್ರೀಟಿಂಗ್ಸ್. ಗ್ರೀಟಿಂಗ್ಸ್. You had said ತುಮಗಿ ಕೊಡು, ತುಮಗಿ ಕೊಡಿ, something. ನಿಮಗೂ ಸಹ. ನಿಮಗೂ ಸಹ ಶುಭಾಶಯಗಳು. ಹಬ್ಬದ ಶುಭಾಶಯಗಳು. ವೆರಿ ಗುಡ್. ನಿಮಗೂ ಕೂಡ, ನಿಮಗೂ ಸಹ ಆಲ್ಸೋ ಸಹ ಹಬ್ಬದ ಶುಭಾಶಯಗಳು. ಈಗ ಇದನ್ನ ಕನ್ವರ್ಸೇಷನ್ ಮಾತಾಡ್ಬೇಕು ನಾವೀಗ. ವಾಟ್ ಡಿಡ್ ವಿ ಸ್ಪೀಕ್? ಫರ್ಗಾಟನ್. Now we talk about like what the online class is, why it's not happening the same places. Then when we came to my native place. ಈಗ ರಾಮಚಂದ್ರನ್ ಜೊತೆ ಮಾತಾಡಿ ಈಗ ಸರ್ ಜೊತೆಗೆ ನೀವು. Same what the question I asked with you, you asked the same question with Ramchandran sir. Okay, Ramchandran sir, ನೀವು ಉತ್ತರ ಕೊಡಿ ಈಗ. ನಮಸ್ಕಾರ ರಾಮಚಂದ್ರನ್ ಅವರೇ. ಸೋಮನಾಥ್ ಅವರೇ, ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಧನ್ಯವಾದಗಳು. ಕನ್ನಡ ಕ್ಲಾಸಸ್ ಆನ್ಲೈನ್ ಜಾಯಿನ್ ಮಾಡ್ತೀನಿ. ಆನ್ಲೈನ್ ಜಾಯಿನ್ ಮಾಡಿದ್ದೆ. ಮುಖಾಮುಖಿ ಇಲ್ವಾ? ಮುಖಾಮುಖಿ ಇಲ್ವಾ? ಇಲ್ಲ, ಆನ್ಲೈನ್ ಇದೆ. ಮತ್ತೆ ಮೀನ್ಸ್ ವೈ ಕೋ ಕ್ಯಾ ಬೋಲ್ತೆ? ಯಾಕೆ? ನಾವು ಎಲ್ಲರೂ ಬೇರೆ ಬೇರೆ ಮನೆ ಇಲ್ಲೇ ಇದೆ. ಇದ್ದವಿ ಅದಕ್ಕೆ ಆನ್ಲೈನ್ ಕ್ಲಾಸ್ ಇದೆ. ಎಷ್ಟು ದಿನ? ಶನಿವಾರ ಭಾನುವಾರ 2 ದಿನ. ಎಷ್ಟು ಟೈಮ್? 10 ಗಂಟೆ ಆಗಿ ಸ್ಟಾರ್ಟ್ ಆಗಿ 11 ಗಂಟೆಗೆ ಎಂಡ್ ಆಗಿ. 10 ಗಂಟೆಗೆ ಪ್ರಾರಂಭ, 11 ಗಂಟೆಗೆ ಮುಕ್ತಾಯ. ಹೇಳಿ ಸರ್, ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಕ್ಲಾಸ್ ಮುಂದಿನ ವಾರ ಕನ್ನಡ. ನೆಕ್ಸ್ಟ್ ಕ್ಲಾಸ್ ವೆನ್ ವಿ ಹ್ಯಾವ್ ನೆಕ್ಸ್ಟ್ ಕ್ಲಾಸ್? ಯಾವಾಗ ಕ್ಲಾಸು? ಮುಂದಿನ ಕ್ಲಾಸು ನಾಳೆ ಭಾನುವಾರ. ಯಾವಾಗ ಊರಿಗೆ ಬಂದ್ರಿ? When did you came? What you read? No, what you read till now? Like what are the things you read in the class? What are the things you have learned? ಏನ್ ಕಲ್ತ್ರಿ? So in Kannada. ಏನ್ ಕಲ್ತ್ರಿ ಇದುವರೆಗೆ? ಏನು ಕಲಿತೀರಿ ಇದುವರೆಗೆ? ಇದುವರೆಗೆ ಸಂಭಾಷಣೆಗಳು. ಏನು ಕಲಿತೀರಿ ಇದುವರೆಗೆ? ಇದುವರೆಗೆ ಸಂಭಾಷಣೆಗಳು, ಬೇಸಿಕ್ ಶಬ್ದ ಕಲಿಸ್ತೀನಿ. ಕಲಿತೆ. You could write, sir. ಕಲಿತೆ. ऐसा है means how that is. ಈಗ ನೀವು ಕೇಳಬೇಕು, ಯಾವಾಗ ಊರಿಗೆ ಬಂದ್ರಿ? Now you are in Tanjavur along with Ramchandran sir. Okay, ಯಾವಾಗ ಊರಿಗೆ ಬಂದ್ರಿ? I'm asking how the class is going, how the teacher. Okay, you continue. Sir is a surprising IAS questions you are asking. Spontaneous questions. Okay, go ahead. ಚೆನ್ನಾಗಿತ್ತು ಕ್ಲಾಸ್. ಇಂಟ್ರೆಸ್ಟ್. How the class means like
ಕ್ಲಾಸ್ You can ಚೆನ್ನಾಗಿ ಕ್ಲಾಸ್ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಇತ್ತು. टीचर चन्ना अच्छे हैं मीन्स ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರಾ? ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರಾ ಕೇಳಬೇಕು. ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರಾ? ಟೀಚರ್ ತುಂಬಾ ಚೆನ್ನಾಗಿ ಪಾಠ ಮಾಡ್ತೀರಿ. ಮಾಡ್ತಾರೆ. Okay. When you came, ಯಾವಾಗ ತಂಜಾವೂರಿಗೆ ಬಂದ್ರಿ ಕೇಳಿ. ಯಾವಾಗ ತಂಜಾವೂರ್ ಬರ್ದ್ರಿ? ತಂಜಾವೂರು ಸರ್ ಬಿಲಾಂಗ್ ಟು, ಐ ಆಮ್ ರೈಟ್ ಸರ್? Native, yes. you are also now you are Tanjavur, both of them are belong to Tanjavur. ಯಾವಾಗ ತಂಜಾವೂರಿಗೆ ಬಂದ್ರಿ? You ask sir. ಯಾವಾಗ ತಂಜಾವೂರಿಗೆ ಬಂದ್ರಿ? ನಿನ್ನೆ ಬಂದೆ. Very good. Yesterday. ನಿನ್ನೆ ಬಂದೆ means yesterday you came. Now you ask sir, ನೀವ್ ಯಾವಾಗ ಬಂದ್ರಿ? ರಾಮಚಂದ್ರನ್ ಸರ್. ನೀವು ಯಾವಾಗ ಬಂದ್ರಿ? ಶನಿವಾರ ಬಂದೆ. ವೆರಿ ಗುಡ್. ಸೋಮ್ ನೋ ಈ ಕೇಳಿ, ನೀವ್ ಯಾವಾಗ ವಾಪಸ್ ಹೋಗ್ತೀರಾ? ಯಾವಾಗ ವಾಪಸ್ ಬಂದಿರಾ? ಹೋಗ್ತೀರಾ? ನಾನು ಮುಂದಿನ ವಾರ ವಾಪಸ್ ಬರ್ತೀನಿ. ಬರ್ತೀನಿ. ಓಕೆ, ಸೂಪರ್. ಡೇಟ್ ಕೇಳಿ ಸೋಮ್. ಯಾವ ಡೇಟ್ ಕೇಳಿ? ಡೇಟ್ ಹೇಳಿ, ಯಾವ ಡೇಟ್ ಬರ್ತೀರಾ? ನಾನು ಏಪ್ರಿಲ್ ಮಾದ 5 ದಿನ ಬರ್ತೀನಿ. ಓಕೆ. ಏನು ಬರ್ತೀನಿ? ಹೆಂಗ್ ಬರ್ತೀರಾ? ಮೀನ್ಸ್ ಕ್ಯಾಸೆ कैसे आ जाएंगे? कैसे जाते हैं? ಹೆಂಗ್ ಬರ್ತೀರಾ? ಟ್ರೈನ್ ನಲ್ಲಿ ಬರ್ತೀನಿ. ವೆರಿ ಗುಡ್. ಓಕೆ, ಸೇಫ್ ಜರ್ನಿ. ಗ್ರೀಟಿಂಗ್ಸ್ ಹೇಳಿ ಅವ್ರಿಗೆ, ಹಬ್ಬದ ಶುಭಾಶಯ ಹೇಳಬೇಕು. ಓಕೆ, ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು. ತಮಗಿ ಕೂಡ ಶುಭಾಶಯಗಳು. ಧನ್ಯವಾದ. ವೆರಿ ನೈಸ್. ಅಭಿರೂಪ್ ಮತ್ತೆ ಆರ್ತಿ, ನೀವು ಟ್ರೈ ಮಾಡಿ ಈಗ. ವೆರಿ ನೈಸ್ ಸರ್, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಈಗ ರೆಕಾರ್ಡಿಂಗ್ ಇರುತ್ತೆ, ಆಮೇಲೆ ಕೇಳ್ಕೊಳ್ಳಿ ಹೆಂಗ್ ಮಾತಾಡಿರ್ತೀರಾ ಅಂತ. ಸ್ವಲ್ಪ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ ಆಮೇಲೆ. Sir, I will say after some times. Okay, fine. So, Preeti, madam? I can try, but I'm not sure what to talk. No, Abhirup will ask you respond. Okay. Okay, Abhirup. ಭಾನುವಾರ ನೀನು ಕನ್ನಡ ಮಿಲನ ಕಾರ್ಯಕ್ರಮ ಹೋಗಿದ್ರಾ ಕೇಳಬೇಕು. Respect. ಹೋಗಿದ್ದ means with your friend you could ask. With madam you can't ask. ಹೋಗಿದ್ರಾ? ಹೋಗಿದೆ. ವೆರಿ ನೈಸ್. ಕಾರ್ಯಕ್ರಮ ಹೇಗಿತ್ತು? ಸೂಪರ್. ಕಾರ್ಯಕ್ರಮ ಚೆನ್ನಾಗಿತ್ತು. ಗ್ರೇಟ್. ಎಷ್ಟು ದಿನ ಕ್ಲಾಸ್ ನಡೆಯುತ್ತಾರೆ? ವಾಟ್ ಇಸ್ ದಟ್? ಹೌ ಮೆನಿ ಡೇಸ್ ಕ್ಲಾಸ್ ಹ್ಯಾಪನ್? ಕನ್ನಡ ಕ್ಲಾಸ್ ಎಷ್ಟು ದಿವಸ ಇರುತ್ತೆ? ಕನ್ನಡ ಕ್ಲಾಸ್ ಎಷ್ಟು ದಿವಸ ಇರುತ್ತೆ? ಕನ್ನಡ ಕ್ಲಾಸ್ ಎರಡು ದಿನ ಹೋಗುತ್ತೆ. ಇರುತ್ತೆ. happens is irutte. No, it will be 2 days. Okay. Okay. ಯಾವ ವಾರ ಇರುತ್ತೆ ಕೇಳಿ, ಯಾವ ದಿನ ಇರುತ್ತೆ? ಅಭಿರೂಪ್ ಕೇಳಿ. Okay. ಯಾವಾಗ ಯಾವ ದಿನ ಇರುತ್ತೆ? ಶನಿವಾರ, ಭಾನುವಾರ. ಎಷ್ಟು ಗಂಟೆ ಇರುತ್ತೆ? ಸೂಪರ್. 1 ಗಂಟೆ ಇರುತ್ತೆ.
ಸಮಯ 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 ಕೇಳಿ. ಸಮಯ ಸಮಯ ಕೇಳಿ. ಸಮಯ ಎಷ್ಟು? ಸಮಯ ಎಷ್ಟು? Okay. So 10 o'clock. So 10 ಗಂಟೆಗೆ ಪ್ರಾರಂಭ. 10 ಗಂಟೆ ಪ್ರಾರಂಭ. 11 ಗಂಟೆಗೆ 11 ಗಂಟೆ ಮುಕ್ತಾಯ. ವೆರಿ ನೈಸ್. ನಾನು ಕ್ಲಾಸ್ ಸೇರಲು want to को क्या कहते हैं सर? सुत्ते ನಾನು ಕ್ಲಾಸಿಗೆ ಸೇರ್ಬೇಕು. ನಾನು ಕ್ಲಾಸ್ ಸೇರ್ಬೇಕು. So I want to say most welcome. How will I say? ಸ್ವಾಗತ. ಸ್ವಾಗತ ನಿಮಗೆ. ಸ್ವಾಗತ. ನಾನು ಜನಾರ್ದನ್ ಸರ್. I'll talk to him. I'll take permission something. ಚರ್ಚ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಡಿಸ್ಕಸ್ ಮಾಡಿ ಹೇಳ್ತೇನೆ. ಕ್ಲಾಸ್ ಮುಖಾಮುಖಿಯಾಗಿ ಇರುತ್ತಾ? ಕ್ಲಾಸ್ ಮುಖಾಮುಖಿಯಾಗಿ ಇರುತ್ತಾ? No, ಕ್ಲಾಸ್ ಆನ್ಲೈನ್ ಇರುತ್ತಾ? ಇರುತ್ತೆ. ಕ್ಲಾಸ್ ಮುಖಾಮುಖಿಯಾಗಿ ಯಾಕೆ ಇಲ್ಲ? ನಾವು ಬೇರೆ ಬೇರೆ ಕಡೆ ಇದ್ದೀವಿ. ಸೊ ಅದಕ್ಕೆ ಮುಖಾಮುಖಿ ಕ್ಲಾಸ್ ಇಲ್ಲ, ಆನ್ಲೈನ್ ಕ್ಲಾಸ್ ಇದೆ. ಎಕ್ಸಲೆಂಟ್. ಗುಡ್. Now I was to ask, acha, ನೀವು ಬೆಂಗಳೂರು, ನೀವೀಗ both of you are in Varanasi now. Okay. ಪ್ರೀತಿ ಮೇಡಮ್ ಅಂಡ್ ಅಭಿರೂಪ್ ನಾವು ವಾರಣಾಸಿ. ನೀವೀಗ ಕೇಳಬೇಕು ವಾರಣಾಸಿಗೆ ಯಾವಾಗ ಬಂದ್ರಿ? ನೀವು ಕಾಶಿಗೆ ಯಾವಾಗ ಬಂದ್ರಿ? I'll say like I came on Wednesday. How will I say? ನಾನು ಬುಧವಾರ ಬಂದೆ. ನಾನು ಬುಧವಾರ ಬಂದೆ. Okay. ನೀವು ಯಾವಾಗ ವಾಪಸ್ ಅಚ್ಚಾ, ನೀವು ಯಾವಾಗ ವಾಪಸ್ ಹೋಗಿತ್ತೀಯಾ? ಬೆಂಗಳೂರಿಗೆ ವಾಪಸ್ ಹೋಗ್ತೀರಾ? ಸೊ ನಾನು ವಾಪಸ್ ಏಪ್ರಿಲ್ ಹೋಗುತ್ತೆ. ಏಪ್ರಿಲ್ 10ನೇ ತಾರೀಕು ಹೋಗ್ತೀನಿ. ಯು ಶುಡ್ ಸೇ ಸಮ್ ಡೇಟ್. ಓಕೆ. ಏಪ್ರಿಲ್ 4 ತಾರೀಕು ಹೋಗುತ್ತೆ. ಹೋಗ್ತೀನಿ. ಇಟ್ ಇಸ್ ಅ ಫ್ಯೂಚರ್ ಟೆನ್ಸ್. ಹೋಗ್ತೀನಿ. You asked me, Preeti ma'am. Yeah. ನೀವು ಯಾವ ದಿವಸ ವಾರಣಾಸಿಗೆ ಬಂದ್ರಿ? ನಾನು ನಾಳೆ ವಾಪಸ್ ಹೋಗ್ತೀನಿ. No, when did you come to Varanasi? Madam is asking. ಅಚ್ಚಾ. ಯಾವಾಗ ನೀವು ವಾರಣಾಸಿಗೆ ಬಂದ್ರಿ? ನಿನ್ನೆ ಬಂದೆ. ವೆರಿ ಗುಡ್. ನಿನ್ನೆ ಬಂದೆ. ಸೂಪರ್. ಪ್ರೀತಿ ಮೇಡಮ್ ಕೇಳಿ, ನೀವು ಯಾವಾಗ ವಾಪಸ್ ಹೋಗ್ತೀರಾ ಬೆಂಗಳೂರಿಗೆ? ನೀವು ಯಾವ ವಾಪಸ್ ಹೋಗ್ತೀರಾ ಬ್ಯಾಂಗ್ಳೂರ್ಗೆ? ನಾನು ನಾಳೆ ವಾಪಸ್ ಬ್ಯಾಂಗ್ಳೂರಿಗೆ ಹೋಗ್ತೀನಿ. ಯುಗಾದಿ ದಿವಸ, ಯುಗಾದಿ ಹಬ್ಬಲ ನಿಮಗೆ ಸಹ ಶುಭಾಶಯಗಳು. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. Okay. Did you complete? Yes, sir. Okay. So please try this. Mr. Baldeep will share this video, so you could see that, and others you could try in the home. So tomorrow, are you ready to join to the class? Yes. Tomorrow ಹಬ್ಬ ಇದೆ sir. ನಾಳೆ ಹಬ್ಬ ಇದೆ. Okay. So then you take a rest
and enjoy the family festival with the family members. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. Sir also Ramachandran sir said the background of the festival for Andhra Pradesh also is a new year, and in Tamil Nadu probably the coming April. No, for 14th, Maharashtra. Maharashtra also Maharashtra New Year. New year to all of us. So let us enjoy this a new year with new hopes and new learning. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭೋದಯ. ಧನ್ಯವಾದಗಳು. ಭೇಟಿಯಾಗೋಣ. 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 ಭೇಟಿಯಾಗೋಣ.